ಸ್ನೇಹಿತರೆ, ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮನಿ ಸೇವ್ಡ್ ಈಸ್ ಮನಿ ಅರ್ನ್ಡ್ ಅಂತ. ಪೈಸೆಗಳ ಬಗ್ಗೆ ಎಚ್ಚರದಿಂದ ಇದ್ದರೆ ರೂಪಾಯಿಗಳು ಉಳಿತಾವಂತೆ. ಹೌದು, ಪೈಸೆಗಳಿಂದ ರೂಪಾಯಿ, ರೂಪಾಯಿಗಳಿಂದ ಲಕ್ಷಗಳು, ಲಕ್ಷಗಳಿಂದ ಕೋಟಿಗಳು. ಈಗ ಫಾರ್ ಎಕ್ಸಾಂಪಲ್, ಈ 1 ರೂಪಾಯಿ ಕಾಯಿನ್ನಿಂದ ಏನೆಲ್ಲ ಮಾಡ್ಬೋದು? ಚಾಕ್ಲೇಟ್ ತೊಗೋಬೋದಾ? ತೊಗೋಬೋದು. ಟಾಸ್ ಮಾಡ್ಬೋದು, ಮ್ಯಾಜಿಕ್ ಮಾಡ್ಬೋದು, ಆ್ಯಂಡ್ ಫೋನ್ ಕೂಡ ಮಾಡ್ಬೋದು. ಆದರೆ ಒಬ್ಬ ಮನುಷ್ಯನ ಧೈರ್ಯ ಈ ಕಾಯಿನ್ ಜೊತೆ ಸೇರಿಕೊಂಡ್ರೆ ಏನೆಲ್ಲ ಮಾಡ್ಬೋದು? ಏನು ಮಾಡ್ಬೋದು? ನಾನು ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಆಗ್ತಾ ಇಲ್ವಾ? ಇನ್ಫ್ಯಾಕ್ಟ್ ನನಗೂ ಅರ್ಥ ಆಗ್ತಾ ಇಲ್ಲ. ಬನ್ನಿ ನೋಡೋಣ ಏನು ಮಾಡ್ಬೋದು ಅಂತ. ಸಂಗ್ರಹಿಸಿರುವ ಕಾಯಿನ್ಗಳಿಂದ ಕಲಾಕೃತಿ ಮಾಡೋದು ಒಂದು ರೀತಿ ಜಾದೂ ಥರಾನೇ ಇರುತ್ತೆ. ಇಲ್ಲಿ ಇವರು 5,000 ಕಾಯಿನ್ಗಳ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ತಿಳ್ಕೊಳ್ಳೋಣ ವಿರಳ್ ಜತ್ವಾ ಅವರ ಈ ಸಾಧನೆಯ ಹಿಂದಿರುವ ರಹಸ್ಯವನ್ನ. 1, ಆಮೇಲೆ 2, ಹೀಗೆ ಒಂದೊಂದೇ ಕಾಯಿನ್ಗಳನ್ನ ಜೋಡಿಸ್ತಾ ಹೋದ್ರು. ಕೆಲವು ದಿನಗಳ ನಿರಂತರ ಶ್ರಮದ ನಂತರ ಒಂದು ವಿಶೇಷವಾದ ಆಕೃತಿ ರೂಪು ತಳೆಯಿತು. ಸರಿಯಾದ ಬ್ಯಾಲೆನ್ಸ್ ಮತ್ತು ಶೇಪ್ಗಾಗಿ ವಿರಳ್ ಒಂದು ಕಬ್ಬಿಣದ ಸರಳು ಮತ್ತು ಟೆಸ್ಟರ್ ಅನ್ನ ಯೂಸ್ ಮಾಡ್ತಾರೆ. 2 ಲೇಯರ್ ಅಂದ್ರೆ ಒಟ್ಟು 2,000 ಕಾಯಿನ್ಗಳನ್ನ ಜೋಡಿಸಿದ ಮೇಲೆ 3ನೇ ಲೇಯರ್ಗೆ ಸಪೋರ್ಟ್ ತಗೊಳ್ಳೋಕೆ ಅವರು 18 ಕಾಯಿನ್ಗಳ 6 ಕಾಲಮ್ ಅನ್ನ ಮಾಡ್ಕೋತಾರೆ. ನಂತರ ಉಳಿದ ಕಾಯಿನ್ಗಳನ್ನ ಜೋಡಿಸ್ತಾರೆ. ಕ್ಷಣ ಕ್ಷಣದ ಏಕಾಗ್ರತೆ ಮತ್ತು ಶ್ರಮದ ಫಲವಾಗಿ ಒಟ್ಟಾರೆ 4,999 ಕಾಯಿನ್ಗಳು ಈ ಕಾಲಂ ಮೇಲೆ ನಿಂತಿವೆ. ಈ 5,000 ಕಾಯಿನ್ಗಳನ್ನ ಜೋಡಿಸಿದ ಮೇಲೆ ವಿರಳ್ ಅವರಿಗೆ ಈಗ ಕಷ್ಟದ ಸಮಯ ಶುರುವಾಗಿದೆ. ಅವರಿಗೆ ಈಗ ಖುಷಿ ಜೊತೆಗೆ ಭಯ ಕೂಡ ಆಗ್ತಾ ಇದೆ. ಆದ್ರೂ ಅವರೀಗ ಈ ಐರನ್ ರಾಡ್ ಅನ್ನ ತೆಗಿತಾರೆ. ನಂತರ ಇವಕ್ಕೆ ಸಪೋರ್ಟ್ ಆಗಿರೋ 6 ಕಾಲಂಗಳನ್ನ ಸಹ ತೆಗಿತಾರೆ. ಶಬಾಷ್ ವಿರಳ್ ಜತ್ವಾ, ಶಬಾಷ್ ಇಂಡಿಯಾ.